ನಡೆಸುವ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಕಾನೂನುಗಳನ್ನು ದುರ್ಬಳಕೆ ಮಾಡಿಕೊಂಡು ಗಂಡಂದಿರ ಮೇಲೆ ಪ್ರಯೋಗ ಮಾಡಲಾಗುತ್ತಿದೆಯೇ? ಹಣಕ್ಕಾಗಿ, ಜೀವನಾಂಶಕ್ಕಾಗಿ ಈ ಕ್ರಿಮಿನಲ್ ಕಾನೂನಿನ ದುರುಪಯೋಗ ಆಗುತ್ತಿದೆಯೇ? ಸದ್ಯ ಈ ಚರ್ಚೆ ದೇಶದಲ್ಲಿದೆ. ಇದಕ್ಕೆ ಕಾರಣ 2024ರ ಡಿಸೆಂಬರ್ 9ರಂದು ಉತ್ತರ ಪ್ರದೇಶ ಮೂಲದ ಅತುಲ್ ಸುಭಾಷ್ ಎಂಬ ಟೆಕ್ಕಿಯ ಆತ್ಮಹತ್ಯೆ ಪ್ರಕರಣ. ಸದ್ಯ ಪತ್ನಿಯ ಕಿರುಕುಳದಿಂದ ಈ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂಬ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ನಡೆಯುತ್ತಿದೆ. ಒಬ್ಬಳು ಮಹಿಳೆ ಮಾಡಿದ ತಪ್ಪಿಗೆ ಇಡೀ ಮಹಿಳಾ ಸಮುದಾಯವನ್ನೇ ದೂಷಣೆ ಮಾಡಲಾಗ್ತಿದೆ. ಹಾಗಾದ್ರೆ ಒಬ್ಬ ಗಂಡಸು ಮಾಡಿದ ತಪ್ಪಿಗೆ ಇಡೀ ಗಂಡು ಸಂತಾನವನ್ನೇ ದೂಷಿಸಬೇಕಾ? ಈ ಪ್ರಶ್ನೆ ಕೂಡ ಎದ್ದಿದೆ. ಒಂದು ವಿಚಾರವನ್ನ ನಾವೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಸುವ ದೌರ್ಜನ್ಯ ಒಂದು ಸಾಮಾನ್ಯ ವಿಷಯ ಎನ್ನುವಷ್ಟರ ಮಟ್ಟಿಗೆ ಅತ್ಯಧಿಕ ಸಂಖ್ಯೆಯ ಜನರಲ್ಲಿ ಚರ್ಚೆ ನಡೆಯುತ್ತಿದೆ. ಹೆಣ್ಣು ಮಕ್ಕಳ ಮೇಲೆ ಶತಮಾನಗಳಿಂದ ನಡೆಯುತ್ತಾ ಬಂದಿರುವಂತಹ ಕೌಟುಂಬಿಕ ದೌರ್ಜನ್ಯ, ಅತ್ಯಾಚಾರ, ಅನಾಚಾರಗಳನ್ನು ಇಂತಹ ಒಂದು ಪ್ರಕರಣದ ಮೂಲಕ ಹೀಗೆಳೆಯುವ ಪ್ರವೃತ್ತಿ ಬೆಳೆದಿದೆ ಎಂಬುದಕ್ಕೆ ಸಾಕ್ಷಿ ಅತುಲ್ ಸುಭಾಷ್ ಕೇಸ್ಗೆ ಬಂದಿರುವಂತಹ ಸಾರ್ವಜನಿಕ ಅಭಿಪ್ರಾಯ ಎನ್ನಬಹುದು. ಈ ಬಗ್ಗೆ ಮಾತನಾಡೋಣ. ನಾನು ಸುರಭಿ ರೇಣುಕಾಂಬಿಕೆ. ಪೀಪಲ್ ಟಿವಿ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈಗಲೇ ಮಾಡಿ. ಹಾಗೆ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ. 2024 ಡಿಸೆಂಬರ್ 9ರಂದು ಉತ್ತರ ಪ್ರದೇಶ ಮೂಲದ ಅತುಲ್ ಸುಭಾಷ್ ಎಂಬ ಟೆಕ್ಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಅತ್ಯಂತ ಸಂಕಟದ, ವಿಷಾದಕರ ಸಂಗತಿ. 24 ಪುಟಗಳ ಸೂಸೈಡ್ ನೋಟ್ ಮತ್ತು 81 ನಿಮಿಷಗಳ ವಿಡಿಯೋದಲ್ಲಿ ಸುಭಾಷ್ ತನ್ನ ವಿರುದ್ಧ ಕ್ರೌರ್ಯ ಮತ್ತು ಮಾಸಿಕ ಜೀವನಾಂಶಕ್ಕಾಗಿ ಸುಳ್ಳು ಪ್ರಕರಣಗಳನ್ನು ದಾಖಲಿಸುವ ಮೂಲಕ ತನ್ನ ಹೆಂಡತಿ ತನಗೆ ಕಿರುಕುಳ ನೀಡಿದ್ದಾಳೆ ಎಂಬುದನ್ನು ಆರೋಪ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿಯ ಸಹೋದರ ಮತ್ತು ತಾಯಿಯನ್ನ ಬಂಧಿಸಲಾಗಿದೆ. ಇತ್ತೀಚೆಗೆ ಭಾರತದ ಸುಪ್ರೀಂ ಕೋರ್ಟ್ ಗಂಡ ಹೆಂಡತಿಯ ಮೇಲೆ ನಡೆಸುವ ವೈವಾಹಿಕ ಲೈಂಗಿಕ ದೌರ್ಜನ್ಯವನ್ನ ಅಪರಾಧ ಎಂದು ಪರಿಗಣಿಸಲು ಹಿಂದೆ ಸರಿದಿದೆ. ಭಾರತ ಸರ್ಕಾರ ಕೂಡ ಈ ಬಗ್ಗೆ ನಿಲುವು ತೆಗೆದುಕೊಳ್ಳಲು ಹಿಂಜರಿದಿದೆ. ಮಹಿಳೆಯರು ಕೋರ್ಟ್ಗಳಿಗೆ ಬಂದು ಜೀವನಾಂಶವನ್ನು ಪಡೆಯುವುದು ಮತ್ತು ಪತಿ ಕ್ರೌರ್ಯದ ಬಗ್ಗೆ ಪೊಲೀಸರಿಗೆ ದೂರು ದಾಖಲಿಸುವುದು, ಇಂತಹ ಹಲವಾರು ಕೌಟುಂಬಿಕ ಸಮಸ್ಯೆಗಳಿಂದ ಕಷ್ಟಕರವಾದಂತಹ ಸನ್ನಿವೇಶ ಈ ಸಮಾಜದಲ್ಲಿ ನಿಮ್ಮ ನಡುವೆ ಇದೆ. ವಿವಾಹಿತ ಮಹಿಳೆಯರ ಮೇಲಾಗುವಂತಹ ಕೌಟುಂಬಿಕ ಹಿಂಸಾಚಾರ ಮತ್ತು ಆತ್ಮಹತ್ಯೆಯ ಹೆಚ್ಚಿನ ಪ್ರಮಾಣವನ್ನು ನೋಡಿದರೆ ಈ ಕಾನೂನುಗಳನ್ನು ಮಹಿಳೆಯರು ಸಾಕಷ್ಟು ಬಳಸುತ್ತಿಲ್ಲ, ಅಥವಾ ತುಂಬ ಸಂದರ್ಭಗಳಲ್ಲಿ ಈ ಕಾನೂನುಗಳ ಅರಿವೆಯೇ ಹೆಣ್ಣು ಮಕ್ಕಳಿಗೆ ಇರುವುದಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಹಾಗೆ ನೋಡಿದರೆ ಇತ್ತೀಚೆಗೆ ವಿಶ್ವಸಂಸ್ಥೆ ಲಿಂಗ ತಾರತಮ್ಯದ ಕಾರಣಕ್ಕೆ ಜಾಗತಿಕವಾಗಿ ಸರಾಸರಿ ಪ್ರತಿದಿನಕ್ಕೆ 140 ಮಹಿಳೆಯರು ಕೊಲೆಯಾಗುತ್ತಿದ್ದಾರೆ ಅಥವಾ ಸಾವಿಗೆ ಶರಣಾಗುತ್ತಿದ್ದಾರೆ ಎನ್ನುವ ಬೆಚ್ಚಿ ಬೀಳಿಸುವ ರಿಪೋರ್ಟನ್ನು ಹೊರಬಿಟ್ಟಿದೆ. ಭಾರತದ ಮಟ್ಟಿಗೆ ಹೇಳುವುದಾದರೆ ಇತ್ತೀಚೆಗೆ ಬಿಹಾರದ ಒಂದು ಸರ್ವೆ ಹೊರಗೆ ಬಂತು. ಕಳೆದ ವರ್ಷದಲ್ಲಿ ಬಿಹಾರದಲ್ಲಿ ನಿರಂತರ ಟ್ರಸ್ಟ್ ಎಂಬ NGO ಬಿಹಾರದ 10 ಜಿಲ್ಲೆಗಳ 114 ಹಳ್ಳಿಗಳ 145 ಮಹಿಳೆಯರ ಸಂದರ್ಶನ ನಡೆಸಿತ್ತು. 145 ಮಹಿಳೆಯರಲ್ಲಿ 121 ಮಹಿಳೆಯರನ್ನ ಮಾಟಗಾತಿಯರು ಎಂದು ಹಳ್ಳಿಗಳ ಜನ ಆರೋಪ ಮಾಡಿ ದೂಷಿಸಿದರು ಎಂಬುದು ಕಂಡುಬಂದಿದೆ. ಇದಕ್ಕೆ ಮುಖ್ಯ ಕಾರಣ ಈ ಮಹಿಳೆಯರು ಮನೆಯ ಮುಂದಾಳತ್ವವನ್ನು ವಹಿಸಿದಾಗ ಕುಟುಂಬ ಚೆನ್ನಾಗಿ ಅಭಿವೃದ್ಧಿ ಹೊಂದಿರುವುದು. ಈ ಬೆಳವಣಿಗೆ ನೋಡಿ ಅಸೂಯೆಯಿಂದ ಅಲ್ಲಿನ ಜನ ಈ ಮಹಿಳೆಯರನ್ನು ಮಾಟ ಮಂತ್ರ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಈ ರೀತಿ ನಾಯಕತ್ವ ಗುಣ ಹೊಂದಿರುವ ಮಹಿಳೆಯರನ್ನ ಮಾಟಗಾತಿಯರು ಎಂದು ಕರೆದು ಕೊಲ್ಲಲಾಗುತ್ತಿದೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಪ್ರಕಾರ 2000ರಿಂದ ಭಾರತದಲ್ಲಿ ವಾಮಾಚಾರದ ಆರೋಪದ ಮೇಲೆ 2500ಕ್ಕೂ ಹೆಚ್ಚು ಮಹಿಳೆಯರು ಕೊಲೆಯಾಗಿದ್ದಾರೆ. ಅಂದರೆ ಮಹಿಳೆಯರ ಬೆಳವಣಿಗೆಯನ್ನು ಈ ಸಮಾಜಕ್ಕೆ ನೋಡಲು ಸಾಧ್ಯವಾಗುತ್ತಿಲ್ಲ ಎಂಬುದು ಇಲ್ಲಿನ ಸನ್ನಿವೇಶದಲ್ಲಿ ಸ್ಪಷ್ಟ. ಇಂತಹ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಅತುಲ್ ಸುಭಾಷ್ ಸುಸೈಡ್ನಂತಹ ಕೇಸ್ ಜರುಗಿದಾಗ ಇಡೀ ಸಮಾಜ ಮಹಿಳೆಯರ ಮೇಲೆ ತಮಗಿರುವ ದ್ವೇಷವನ್ನು ಕಾರುತ್ತಿದೆ ಎಂಬುದರಲ್ಲಿ ಯಾವುದೇ ಒಂದು ಸಂದೇಹ ನಮಗಾಗುವುದಿಲ್ಲ. ನಾನಿಲ್ಲಿ ಅತುಲ್ ಹೆಂಡತಿಯನ್ನ ಖಂಡಿತವಾಗಿಯೂ ಸಮರ್ಥನೆ ಮಾಡಿಕೊಳ್ಳುತ್ತಿಲ್ಲ. ಆಕೆಯ ಹಣದ ದುರಾಸೆಗೆ
ಶೋಕಿಗೆ ಆಕೆಯಲ್ಲಿರುವ ಈಗೋದಿಂದಾಗಿ ಅತುಲ್ನ ಮಾನಸಿಕ ಹಿಂಸೆಗೆ ಕಾರಣವಾಗಿ ಒಂದು ದುರಂತ ಆತ್ಮಹತ್ಯೆಯೊಂದಿಗೆ ಮುಕ್ತಾಯಗೊಂಡಿದ್ದು ಬಹಳ ನೋವಿನ ಸಂಗತಿ. ಇದನ್ನು ಕಾನೂನಾತ್ಮಕವಾಗಿ ನಿರ್ವಹಿಸುವಲ್ಲಿ ಇಬ್ಬರು ಸೋತರು ಎಂದೇ ಹೇಳಬಹುದು. ಭಾರತ ಸಂವಿಧಾನದ 15ನೇ ವಿಧಿ ಭಾಗ 3ರಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಕಾನೂನು ತರಲು ಸ್ಟೇಟ್ಗೆ ಅವಕಾಶ ನೀಡುತ್ತದೆ. ಆದರೆ ಈ ಕಾನೂನುಗಳಿದ್ದರೂ ಕೂಡ ಮಹಿಳೆಯರ ಮೇಲಿನ ದೌರ್ಜನ್ಯಗಳು, ಲಿಂಗ ತಾರತಮ್ಯಗಳು ಕಡಿಮೆಯಾಗಿವೆಯೇ? ಇಲ್ವಲ್ಲ. ಈಗ ಮಾರಿಟಲ್ ರೇಪನ್ನು ಅಪರಾಧ ಎಂದು ಮಾಡಿದರೆ ಅದನ್ನು ದುರ್ಬಳಕೆ ಮಾಡಿಕೊಳ್ತಾರೆ ಅಂತ ಹೇಳಲಾಗ್ತಿದೆ. ಗಂಡು ಮತ್ತು ಹೆಣ್ಣಿನ ನಡುವಿನ ಲೈಂಗಿಕ ಸಂಬಂಧ ಪರಸ್ಪರ ಸಮ್ಮತಿ ಇಲ್ಲದಿದ್ದಾಗ ಅದು ಮದುವೆಯಾಗಿರಲಿ ಅಥವಾ ಆಗದೇ ಇರಲಿ ಅದನ್ನು ದೌರ್ಜನ್ಯ ಎಂದು ಪರಿಗಣಿಸಬೇಕಾಗುತ್ತೆ. ಇದು ಬಹಳ ಸೂಕ್ಷ್ಮವಾದ ವೈಯಕ್ತಿಕ ವಿಚಾರ. ಆದರೆ ಮ್ಯಾರಿಟಲ್ ರೇಪ್ ಎನ್ನುವ ಸಂಗತಿಯನ್ನು ಅಪರಾಧ ಎಂದು ಪರಿಗಣಿಸಿದರೆ ಅದನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಾರೆ. ಅಂದರೆ ಏನರ್ಥ? ಸಂಬಂಧದಲ್ಲಿ ಪರಸ್ಪರ ಅನ್ಯೋನ್ಯತೆ, ಗೌರವ, ಪ್ರೀತಿ ಇದ್ದಾಗ ಆ ವಿಷಯ ಬೇರೆ. ಇದು ಸಾಮಾಜಿಕ ವಿಚಾರ ಅಲ್ಲ, ಬದಲಾಗಿ ಗಂಡಾಗಲಿ ಹೆಣ್ಣಾಗಲಿ ಎರಡು ಜೀವಗಳ ಮಾನಸಿಕ, ಭಾವನಾತ್ಮಕ ಮತ್ತು ಖಾಸಗಿ ವಿಚಾರ. ಇಂತಹ ವಿಚಾರದಲ್ಲಿ ಇತರೆ ಕಾನೂನುಗಳ ಜೊತೆ ಇಟ್ಟು ಇಂತಹ ಸೂಕ್ಷ್ಮ ವಿಚಾರಗಳನ್ನು ತುಲನೆ ಮಾಡಿ ನೋಡಲಾಗುವುದಿಲ್ಲ. ಹಾಗಾದರೆ ಎಲ್ಲ ಕಾನೂನುಗಳನ್ನು ದುರುಪಯೋಗ ಮಾಡಿಕೊಳ್ಳಲಾಗುತ್ತದೆ ಎಂಬ ಕಾರಣಕ್ಕೆ ಈ ಕಾನೂನನ್ನು ಇಲ್ಲವಾಗಿಸುವುದು ಮತ್ತೆ ನಾವು ಅನಾಗರಿಕತೆಯ ಕಡೆಗೆ ಸಮಾಜವನ್ನು ತೆಗೆದುಕೊಂಡು ಹೋದಂತೆಯೇ ಸರಿ. ಅಂಬೇಡ್ಕರ್ ಅವರ ಒಂದು ಮಾತಿದೆ, ಅಸ್ಪೃಶ್ಯರೊಳಗೂ ಅಸ್ಪೃಶ್ಯ ಜಾತಿಯೊಂದಿದ್ದರೆ ಅದು ಹೆಣ್ಣು ಜಾತಿ ಅಂತ. ಇಲ್ಲಿ ಸ್ಪೆಸಿಫಿಕ್ ಆಗಿ ಅತುಲ್ ಸುಭಾಷ್ ವಿಚಾರವನ್ನು ಮಾತನಾಡುವುದಾದರೆ ಖಂಡಿತ ಅತುಲ್ ಹೆಂಡತಿಯ ಮೇಲಿನ ಆರೋಪಗಳನ್ನು ಸಮರ್ಥನೆ ಮಾಡಿಕೊಳ್ಳಲು ಬಿಲ್ಕುಲ್ ಸಾಧ್ಯವಿಲ್ಲ. ಸದ್ಯ ಅತುಲ್ ಪೋಸ್ಟ್ ಮಾಡಿದ್ದಾರೆ ಎನ್ನಲಾಗಿರುವ 24 ಪುಟಗಳ ಡೆತ್ ನೋಟ್ ಸಾರ್ವಜನಿಕ ಲಭ್ಯ ಇಲ್ಲ, ಡಿಲೀಟ್ ಮಾಡಲಾಗಿದೆ. ಇದರಲ್ಲಿ ಮದುವೆ ಎನ್ನುವುದೇ ಒಂದು ಸ್ಕ್ಯಾಮ್, ಪತ್ನಿಯನ್ನು ಕಾಸ್ಟ್ಲಿ ಸೂಳೆ ಎಂದು ಕರೆಯಬೇಕು ಎಂದು ಅತುಲ್ ಹೇಳಿದ್ದು ಅಬಾರ್ಷನ್ ಬಗ್ಗೆ ತಮಗಿರುವ ತಪ್ಪು ಅಭಿಪ್ರಾಯವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಡೆತ್ ನೋಟ್ ನೀವೇ ನೋಡಿ. ಈ ವಿಚಾರವನ್ನು ಗಮನಿಸಿದಾಗ ಆತ ತನ್ನ ಹೆಂಡತಿಯ ಕಿರುಕುಳದ ಕಾರಣಕ್ಕೆ ಇಡೀ ಹೆಣ್ಣು ಕುಲದ ಮೇಲೆ ಇಂತಹದೊಂದು ಫ್ರಸ್ಟ್ರೇಷನ್ ಎತ್ತಾಕುವುದರ ಮೂಲಕ ತಾನು ಪ್ರಿಜುಡೈಸ್ಡ್ ಇದ್ದೆ ಎನ್ನುವುದನ್ನು ಕೂಡ ನಾವಿಲ್ಲಿ ಅಲ್ಲಗಳೆಯುವಂತಿಲ್ಲ. ಹಾಗಾದರೆ ಆತ್ಮಹತ್ಯೆಯಂತಹ ಇಂತಹದೊಂದು ನಿರ್ಧಾರಕ್ಕೆ ಬರಲು ಆತನ ಹೆಂಡತಿಯ ಕಿರುಕುಳ ಕಾರಣವಾಯಿತಾ, ಅಥವಾ ವಿವಾಹ ಮತ್ತು ಡಿವೋರ್ಸ್ ವಿಚಾರದಲ್ಲಿ ಈ ನೆಲದ ಕಾನೂನು ಗಂಡುಗಳಿಗೆ ಸಪೋರ್ಟಿವ್ ಇರದೇ ಇದ್ದುದು ಕಾರಣವ? ನಾವಿಲ್ಲಿ ಯೋಚಿಸಬೇಕಾಗ್ತದೆ. ಸಮಾಜ ಮಹಿಳೆಯ ಮೇಲೆ ಇಟ್ಟುಕೊಂಡಿರುವಂತಹ ಅದೇ ಪ್ರಿಜುಡೈಸ್ಡ್ ಅಭಿಪ್ರಾಯವನ್ನು ಅತುಲ್ ಕೂಡ ಹೊಂದಿದ್ರು ಎನ್ನುವುದಕ್ಕೆ ಈತ ಬರೆದಿರುವ ಆ ಡೆತ್ ನೋಟ್ ಸಾಕ್ಷಿ ಎನ್ನಬಹುದು. ಈ ಮಧ್ಯೆ ಹಣದ ದುರಾಸೆ ಇರುವ ಕಾರಣಕ್ಕೆ ಯಾರೇ ಆಗಲಿ ಹೆಣ್ಣೊಬ್ಬಳು ಗಂಡಸನ್ನು ಪೀಡಿಸಿದಾಗ ಆಕೆಯನ್ನು ಸ್ಯಾಡಿಸ್ಟ್ ಎಂದೇ ನಾವು ಕರೆಯಬೇಕು. ಅದರಿಂದ ನೊಂದು ತನ್ನ ಡೆತ್ ನೋಟಿನಲ್ಲಿ ಇಡೀ ಸಮಾಜವನ್ನೇ ದೂಷಿಸಿರುವುದು ಪ್ರಿಜುಡೈಸ್ ವ್ಯಕ್ತಿತ್ವ ಅಂತ ಕರೆಯಬೇಕಾಗುತ್ತೆ. ಹಣದ ದುರಾಸೆಗೆ ಬಿದ್ದವರು ಯಾರೇ ಆಗಲಿ, ಅದು ಗಂಡಾಗಲಿ ಹೆಣ್ಣಾಗಲಿ, ತನ್ನ ಸಂಗಾತಿಯನ್ನು ಮಾನಸಿಕವಾಗಿ ಹಿಂಸೆ ಕೊಡುವ ಎಲ್ಲರೂ ಸ್ಯಾಡಿಸ್ಟ್ಗಳೇ. ಅದರಲ್ಲಿ ಅತುಲ್ನ ಹೆಂಡತಿಯನ್ನು ಸಪರೇಟ್ ಆಗಿ ನಾವು ಪರಿಗಣಿಸಲು ಸಾಧ್ಯವಾಗುವುದಿಲ್ಲ. ಆಕೆ ಕೂಡ ಒಬ್ಬ ಸ್ಯಾಡಿಸ್ಟೇ ಎಂದು ಹೇಳಬೇಕಾಗ್ತದೆ. ಭಾರತೀಯ ಸಮಾಜದಲ್ಲಿ ಹೆಣ್ಮಕ್ಳು ತಾವು ಹುಟ್ಟಿ ಬೆಳೆದ ಮನೆಯನ್ನು ಬಿಟ್ಟು ಇನ್ನೊಂದು ಹೊಸ ಮನೆ, ಕುಟುಂಬಕ್ಕೆ ಹೋಗಬೇಕು. ಅಲ್ಲಿಯ ಜನ ಹೇಗಿರ್ತಾರೆ ಎಂಬುದೇ ಆಕೆ ಗೊತ್ತಿರೋದಿಲ್ಲ. ಹಿಂದೆಲ್ಲ ಗಂಡನನ್ನು ಮದುವೆ ದಿನವೇ ಮೊದಲ ಸಲ ಹೆಣ್ಮಕ್ಳು ನೋಡ್ತಿದ್ದಿದ್ದು. ಗೊತ್ತು ಪರಿಚಯ ಇಲ್ಲದ ಗಂಡಸನ್ನ ಇಂದು ಮದುವೆಯಾಗಿ ಆತನ ಜೊತೆಗೆ ರಾತ್ರಿ ಕಳೆಯುವುದು ಹೆಣ್ಣು ಮಕ್ಕಳಿಗೆ ತುಂಬ ಸುಲಭ ಎಂಬ ಗಂಡಸೊಳಗಿನ ಮನಸ್ಥಿತಿಯೇ ಅತುಲ್ ಸುಭಾಷ್ನಂತವರಿಗೆ ಆಕೆಯನ್ನು ಕಾಸ್ಟ್ಲಿ ಆ್ಯಂಡ್ ಫ್ರೀ ಆಗಿ ಸಿಗುವ ಪ್ರಾಸ್ಟಿಟ್ಯೂಟ್ ಎಂದು ಕರೆಯಲು ಕಾರಣ ಅಂತ ಹೇಳ್ಬೋದು. ಹಾಗಾದರೆ ಹೆಣ್ಣು ಮಕ್ಕಳು ಮದುವೆಯಾಗೋದು ಗಂಡಸರ ಲೈಂಗಿಕ ಅಗತ್ಯಗಳನ್ನು ಪೂರೈಸುವ ಏಕೈಕ ಕಾರಣಕ್ಕ, ಅಥವಾ ಮಕ್ಕಳು ಹೇರುವ ಮೆಷಿನ್ಗಳಾಗಿ ತಮ್ಮಿಡೀ ಬದುಕನ್ನು 4 ಗೋಡೆಗಳ ನಡುವೆ ಕಳೆಯಲಿಕ್ಕ ಅನ್ನೋದನ್ನು ಆತ್ಮ ಇರೋರು ತಮಗೆ ತಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ಈಗ ಈ ಒಂದು ಕೇಸ್ನಿಂದಾಗಿ ಇಡೀ ಮಹಿಳಾ ಸಮುದಾಯದ ಮೇಲೆ ನಡೆಯುವ ದೌರ್ಜನ್ಯವನ್ನು ನಾವು ಇಷ್ಟು ಲೈಟಾಗಿ ತಗೋಬೇಕಾ? ಹಿಂದೆ ಇದ್ದ IPC ಸೆಕ್ಷನ್ 498A ಬದಲಿಗೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 85 ಬಂದಿದೆ. ಇದು ವಿವಾಹದ ನಂತರ ಮಹಿಳೆಯ ಮೇಲೆ ನಡೆಯುವ ದೌರ್ಜನ್ಯದಿಂದ ರಕ್ಷಣೆ ನೀಡುತ್ತದೆ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ 125 ಬದಲಿಗೆ ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ 144 ಬಂದಿದೆ. ಇದು ಜೀವನಾಂಶದ ಬಗ್ಗೆ ಮಾತನಾಡುತ್ತದೆ. ಈ ಕಾನೂನು ಯಾಕಿದೆ ಅಂದರೆ ಮಹಿಳೆಯ ಮೇಲೆ ಗಂಡನ ಮನೆ ಮತ್ತು ಗಂಡನಿಂದ ದೌರ್ಜನ್ಯ ನಡೆಯುತ್ತೆ, ದೈಹಿಕವಾಗಿ ಮಾನಸಿಕವಾಗಿಯೂ.
ಎಂದಾಗ ಇಂಥ ಸಂದರ್ಭದಲ್ಲಿ ಈಕೆ ಪೂರ್ಣವಾಗಿ ಗಂಡನ ಆದಾಯದಲ್ಲಿ ಬದುಕುತ್ತಿರುವಾಗ ಡೈವೋರ್ಸ್ನ ನಂತರ ಆಕೆಯ ಜೀವನದ ಕಥೆ ಏನಾಗಬೇಕು? ಆಕೆಗೆ ಜೀವನಾಂಶ ನೀಡಲು ಈ ಕಾನೂನು ಇದೆ. ಈ ಕಾನೂನುಗಳು ಇರಲು ಕಾರಣ ಏನು ಅಂತಂದರೆ, ಇಂದಿಗೂ ಮದುವೆಯ ನಂತರ ಹೆಣ್ಣಿನ ಉದ್ಯೋಗದ ಬದುಕನ್ನು, ವೈಯಕ್ತಿಕ ಬದುಕನ್ನು ಇಲ್ಲವಾಗಿಸುವುದು. ಐ ರಿಪೀಟ್, ಮಕ್ಕಳಾದ ಮೇಲೆ ಅವುಗಳ ಲಾಲನೆ ಪಾಲನೆಯ ನೆಪದಲ್ಲಿ ಹೆಣ್ಣು ಮಕ್ಕಳ ಉದ್ಯೋಗದ ಬದುಕನ್ನು ಇಲ್ಲವಾಗಿಸುವುದು, ಅವರ ಆರ್ಥಿಕ ಸ್ವಾವಲಂಬನೆಯನ್ನು ಇಲ್ಲವಾಗಿಸುವುದು. ಮನೆ ಕೆಲಸದ ಹೊರೆ, ಮದುವೆಯ ನಂತರ ಹೆಂಡತಿಯರು ಕೆಲಸ ಬಿಡಲು ಸಾಮಾಜಿಕ ಒತ್ತಡ, ಕೌಟುಂಬಿಕ ಒತ್ತಡ, ಇವೆಲ್ಲವೂ ಹೆಂಡತಿ ಆರ್ಥಿಕವಾಗಿ ತನ್ನ ಗಂಡನ ಮೇಲೆ ಅವಲಂಬಿತಳಾಗಲು ಕಾರಣವಾಗುತ್ತೆ. ಹೀಗಾದಾಗ ಆಕೆಗಿರುವ ಸಾಮರ್ಥ್ಯವೇ ಮರೆತು ಹೋಗಿ ತನ್ನ ಬದುಕು ಗಂಡ, ಮಕ್ಕಳು, ಅತ್ತೆ, ಮಾವಂದರ ಸೇವೆಗೆ ಮೀಸಲಾಗಿಡಬೇಕು ಎನ್ನುವ ಅಗೋಚರ ಸಂಕೋಲೆ ಏರ್ಪಡುತ್ತೆ. ಹೀಗೆ ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಪೇಟ್ರಿಯಾರ್ಕಿ ವ್ಯವಸ್ಥೆಯ ಕಾರಣಕ್ಕೆ ಹೆಣ್ಣು ಮಕ್ಕಳು ಮುಕ್ತವಾಗಿ ಬದುಕುವ, ಆರ್ಥಿಕ ಸ್ವಾವಲಂಬನೆ ಸಾಧಿಸುವ ಹಂತಕ್ಕೆ ತಲುಪಿದಾಗ ಇದೇ ಸಮಾಜ ಆಕೆಗೆ ಪ್ರಾಸ್ಟಿಟ್ಯೂಟ್ ಪಟ್ಟವನ್ನು ಕಟ್ಟಿಬಿಡುತ್ತೆ. ಅದು ಸುಭಾಷ್ನ ಡೆತ್ ನೋಟಿನಲ್ಲೂ ಕೂಡ ನಾವು ಗಮನಿಸಬಹುದು. ಈ ವಾಸ್ತವ ನಮ್ಮ ಕಣ್ಣ ಮುಂದೆಯೇ ನಡೆಯುತ್ತಿರುವಾಗ ಅತುಲ್ ಕೇಸನ್ನು ಮುಂದಿಟ್ಟುಕೊಂಡು ಹೆಣ್ಣನ್ನು ಮಾಟಗಾತಿ ಎಂಬಂತೆ ಬಿಂಬಿಸುವುದು ಎಷ್ಟು ಸರಿ? ಆಕೆಯ ಪತ್ನಿಯ ಜೊತೆಗೆ ಇಡೀ ಹೆಣ್ಣು ಸಮಾಜದ ಸಮಸ್ಯೆಗಳನ್ನು ಇಟ್ಟು ನೋಡುವುದು ಎಷ್ಟು ಸರಿ? ಈಗಲೂ ಎಷ್ಟೋ ಮಧ್ಯಮ ವರ್ಗದ ಮನೆಗಳಲ್ಲಿ ಕೂಲಿ ಮಾಡಿ ಬದುಕು ಕಟ್ಟಿಕೊಂಡಿರುವ ಮನೆಗಳಲ್ಲಿ ಗಾರ್ಮೆಂಟ್ಸ್ ನೌಕರಿ ಮಾಡಿಕೊಂಡು ತಮ್ಮ ಹೊಟ್ಟೆಪಾಡಿ ನೋಡಿಕೊಂಡು ಜೀವನ ಸಾಗಿಸುತ್ತಿರುವಂಥ ಹೆಣ್ಣುಮಕ್ಕಳು ಕಾನೂನು ರಕ್ಷಣೆ ಇದ್ದರೂ ಕೂಡ ಪೊಲೀಸ್ ಠಾಣೆಗೆ ಹೋಗಿ ಕೇಸ್ ಕೊಡುವಷ್ಟು ಧೈರ್ಯವನ್ನು ಮಾಡ್ತಿದ್ದಾರಾ? ಅಥವಾ ಆ ಧೈರ್ಯ ಮಾಡುವಷ್ಟು ಧೈರ್ಯವನ್ನು ಉಳಿಸಿದೆಯಾ ಈ ಸಮಾಜ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಹೆಣ್ಮಕ್ಕಳು ತಮ್ಮ ಖುಷಿಗೋಸ್ಕರ ಹಾಡನ್ನು, ಡ್ಯಾನ್ಸ್ನು ಹಾಕಿ ವಿಡಿಯೋ ಮಾಡಿದಾಗ ಸಾವಿರ ಲಕ್ಷ ಗಟ್ಟಲೆಗಳಲ್ಲಿ ಬಂದು ಆಕೆಯನ್ನು ಟ್ರೋಲ್ ಮಾಡ್ತಾ ಇರ್ತಾರೆ ಇಡೀ ಗಂಡು ಸಮಾಜ. ಹೀಗಿರುವಾಗ ಒಂದು ಹೆಣ್ಣು ತನ್ನ ಖುಷಿಯನ್ನೇ ಮುಕ್ತವಾಗಿ ಬದುಕಲು ಆಸ್ಪದ ಕೊಡದಂಥ ಈ ಸಮಾಜ ಆಕೆಗೆ ಕೌಟುಂಬಿಕ ದೌರ್ಜನ್ಯ ಆಗ್ತಾ ಇದೆ, ನನಗೂ ನೋವಿದೆ ಅಂತ ಆಕೆ ಬಂದು ಅದನ್ನು ದೂರು ದಾಖಲಿಸೋಕ್ಕೆ ನಿಜವಾಗ್ಲೂ ಅನುವು ಮಾಡಿಕೊಡುತ್ತಾ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಅಸಲಿಗೆ ಸ್ವಲ್ಪ ಹೆಚ್ಚು ಓದಿಕೊಂಡ್ರೆ ಎಲ್ಲಿ ತಮ್ಮ ವಿರುದ್ಧ ತಿರುಗಿ ಬೀಳ್ತಾರೋ ಅನ್ನೋ ಕಾರಣಕ್ಕೆ ಹೆಣ್ಣು ಮಕ್ಕಳ ಶಿಕ್ಷಣ ಮೊಟಕುಗೊಳಿಸಿ ಮನೆಯಲ್ಲೇ ಕೂಡಿ ಹಾಕುವ ಅದೆಷ್ಟು ಕುಟುಂಬಗಳು ನಮ್ಮ ಸುತ್ತಮುತ್ತಲೇ ಇವೆ. ಡ್ಯಾಡೀಸ್ ಪ್ರಿನ್ಸಸ್ಗಳಾಗಿ ಬೆಳೆಯುವಂಥ ಅದೆಷ್ಟೋ ಹೆಣ್ಣು ಮಕ್ಕಳು ತಮಗೆ ಮಕ್ಕಳಾದ ಮೇಲೆ ಪರ್ಮನೆಂಟ್ ಪ್ರಿನ್ಸಸ್ಗಳಾಗಿ ಬದಲಾಗಿ ಬಿಡುತ್ತಾರೆ. ತಮ್ಮನ್ನ ಮತ್ತು ತಾವು ಹೆರುವ ಮಕ್ಕಳನ್ನು ನೋಡಿಕೊಳ್ಳಲು ಒಬ್ಬ ಪ್ರಿನ್ಸ್ ಇರಲೇಬೇಕು ಎನ್ನುವ ಮನಸ್ಥಿತಿಯನ್ನು ಆ ಡ್ಯಾಡಿಗಳು ಕೂಡ ತುಂಬಿಬಿಟ್ಟಿರುತ್ತಾರೆ. ಇಂಥದೊಂದು ಮನಸ್ಥಿತಿ ಮದುವೆಯಾದ ಗಂಡಸರಿಗೂ ಹೊರೆ ಅಲ್ವಾ? ಅದು ಈ ಕಾಲಘಟ್ಟದಲ್ಲಿ. ಇತ್ತೀಚಿನ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ಸುಮಾರು 1/3 ವಿವಾಹಿತ ಮಹಿಳೆಯರು ತಮ್ಮ ಗಂಡನಿಂದ ಹಿಂಸೆಯನ್ನು ಎದುರಿಸುತ್ತಿದ್ದಾರೆ ಅಂತ ಹೇಳ್ತಿದೆ. ಈ 1/3 ಈ ಮಹಿಳೆಯರು ತಮ್ಮ ಗಂಡಂದಿರ ಮೇಲೆ ಕೇಸ್ ದಾಖಲು ಮಾಡಿದ್ದಾರಾ? ಇಲ್ವಲ್ಲ. ಇನ್ನೂ ಅವರು ಎಲ್ಲವನ್ನ ಸಹಿಸಿಕೊಂಡು ಜೀವನ ಸಾಗಿಸುತ್ತಲೇ ಇದ್ದಾರೆ. ಹಾಗೆ ಬದುಕಬೇಕು ಎಂಬ ಸಾಮಾಜಿಕ ಒತ್ತಡವನ್ನು ಅವರ ಮೇಲೆ ಹೇರಲಾಗಿದೆ, ಅದು ಕೂಡ ಅವರಿಗೂ ಗೊತ್ತಿಲ್ಲದಂತೆ. ಅನೇಕ ಬಾರಿ ಈ ಕೇಸ್ಗಳ FIR ಕೂಡ ದಾಖಲಾಗುವುದಿಲ್ಲ. ಕೆಳ ಹಂತದ ಕೋರ್ಟ್ಗಳಲ್ಲೇ ಸೆಟಲ್ಮೆಂಟ್ ಆಗಿಬಿಡುತ್ತೆ. ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತ ಕಾನೂನುಗಳನ್ನು ದುರುಪಯೋಗ ಮಾಡಿಕೊಳ್ಳಲಾಗುತ್ತದೆ ಎಂಬ ಆರೋಪ ಸದ್ಯ ಕೇಳಿಬರುತ್ತಿದೆ. ಕಾನೂನನ್ನು ವರ್ಡ್ಸ್ ಆಫ್ ಲಾ ಥರ ಈ ದೇಶದಲ್ಲಿ ನೋಡುವಾಗ ಸ್ಪಿರಿಟ್ ಆಫ್ ಲಾ ಎಂದು ಪರಿಗಣಿಸದೇ ಇದ್ದಾಗ ನ್ಯಾಯಾಲಯಗಳಲ್ಲಿ ಇಂಥ ಪ್ರಕರಣಗಳು ಗೆಲ್ಲುತ್ತವೆ. ಕೇಂದ್ರ BJP ಸರ್ಕಾರ ಮನಿ ಲಾಂಡ್ರಿಂಗ್ಗೆ ಸಂಬಂಧಪಟ್ಟಂತ PMLA ಕಾನೂನನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವುದು, UAPA ಟಾಡಾ ಕಾನೂನುಗಳನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವುದು ಕೂಡ ಇಂಥವಕ್ಕೆಲ್ಲ ಸ್ಪಷ್ಟ ಸಾಕ್ಷಿ ಅಂತ ಹೇಳ್ಬೋದು. ಕೋರ್ಟ್ಗಳಲ್ಲಿ ಇರುವಂತಹ ನ್ಯಾಯಾಧೀಶರು ಯಾರು ಎಂಥವರು ಎಂಬುದರ ಆಧಾರದ ಮೇಲೆ ಈ ತೀರ್ಪುಗಳು ನಿರ್ಧಾರವಾಗುತ್ತವೆ. ಆದರೆ ಅಲ್ಲೊಂದು ಇಲ್ಲೊಂದು ಕೇಸ್ಗಳನ್ನು ಬಿಟ್ಟರೆ ಪತ್ನಿಯ ಮೇಲಿನ ದೌರ್ಜನ್ಯ ಮತ್ತು ಜೀವನಾಂಶಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳ ದುರ್ಬಳಕೆ ಬಗ್ಗೆ ನಮ್ಮಲ್ಲಿ ಹಾರ್ಡ್ ಡೇಟಾ ಖಂಡಿತವಾಗ್ಲೂ ಇಲ್ಲ. ಆದರೆ ಈ ರೀತಿಯ ಸುಳ್ಳು ಆರೋಪಗಳು ಕಾಣಿಸಿಕೊಳ್ಳಲು ವಕೀಲರು ಕೂಡ ಕಾರಣ. ಗಂಡನ ಮೇಲೆ 498A ಅಡಿಯಲ್ಲಿ ಕ್ರಿಮಿನಲ್ ಕೇಸ್ ಹಾಕುವಂತೆ ದಾರಿ ತಪ್ಪಿಸಿ ಇಲ್ಲದ ಸಲ್ಲದ 10 ಅಂಶಗಳನ್ನು ತುಂಬಿರುತ್ತಾರೆ. ಅಂದರೆ ಕೌಟುಂಬಿಕ ವ್ಯವಸ್ಥೆಯನ್ನು ಕಾಯುವ ನೆಪದಲ್ಲಿ ಇಲ್ಲಿ ಪ್ರತಿನಿತ್ಯ ಎಷ್ಟೆಲ್ಲ ಮಾನಸಿಕ ಕೊಲೆ ಜರುಗುತ್ತಿವೆ ಎಂಬುದನ್ನು ಕಿಂಚಿತ್ತಾದರೂ ಯೋಚಿಸ್ತಿಲ್ಲ ಅನ್ನೋದೇ ದುರಂತ. ಕುಟುಂಬ ವ್ಯವಸ್ಥೆಯನ್ನು ಕಾಯುವ ನೆಪದಲ್ಲಿ ಅದೆಷ್ಟು ಗಂಡು ಹೆಣ್ಣುಗಳು ಪರಸ್ಪರ ಕಚ್ಚಾಡಿಕೊಂಡು ಪರಸ್ಪರ ಮಾನಸಿಕ ಹಿಂಸೆಗೆ ಬಲಿಯಾಗಿ ಬದುಕನ್ನು ದುಡುತ್ತಿದ್ದಾರೆ. ಹಾಗಂದ ಮಾತ್ರಕ್ಕೆ ಈ ರೀತಿ
ಮಹಿಳೆಯರು ಕಾನೂನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವ ಆರೋಪ ಮಾಡಿದ ತಕ್ಷಣ ಮಹಿಳೆಯರ ಮೇಲಿನ ಇದುವರೆಗಿನ ದೌರ್ಜನ್ಯ ಮತ್ತು ಈಗಲೂ ನಡೆಯುತ್ತಿರುವಂತಹ ದೌರ್ಜನ್ಯಗಳು, ವರದಕ್ಷಿಣೆ ಹಿಂಸೆಗಳು, ಗಂಡನಿಂದ ಆಗುತ್ತಿರುವಂತಹ ಲೈಂಗಿಕ ದೌರ್ಜನ್ಯವನ್ನು ಕಡಿಮೆ ಮಾಡುತ್ತಿವೆಯಾ? ಒಂದು ವೇಳೆ ಹಾಗೆ ಕಡಿಮೆ ಆಗಿದ್ದಿದ್ರೆ ವಿಶ್ವಸಂಸ್ಥೆಯ ದಿನಕ್ಕೆ ಸರಾಸರಿ 140 ಮಹಿಳೆಯರ ಹತ್ಯೆಯಾಗುತ್ತಿವೆ ಎನ್ನುವ ಇತ್ತೀಚಿನ ದಂಗು ಬಡಿಯುವ ವರದಿ ಸುಳ್ಳ? ರಾಜಸ್ಥಾನದಲ್ಲಿ ದಾಖಲಾಗುತ್ತಿರುವ ದಿನೇ ದಿನೇ ಹೆಚ್ಚಾಗುತ್ತಿರುವ ಪಾಲಿಗಾಮಿ ಪ್ರಕರಣಗಳು ಸುಳ್ಳ? ಇಲ್ಲಿ ಹೆಣ್ಣುಗಳ ದೇಹದ ಮೇಲಾಗುತ್ತಿರುವ ದಬ್ಬಾಳಿಕೆ, ಆಕ್ರಮಣ ಸುಳ್ಳ? ಅತುಲ್ ಹೆಂಡತಿಯಂತೆ ಪೈಶಾಚಿಕ ಹಿಂಸೆ ನೀಡುವ ಕೆಲ ಮಹಿಳೆಯರಿಂದಾಗಿ ಇಡೀ ಮಹಿಳೆಯರ ಮೇಲಾಗುವ ದೌರ್ಜನ್ಯವನ್ನು ನಿರ್ಲಕ್ಷ್ಯ ಮಾಡಬೇಕಾ? ಅವೆಲ್ಲವನ್ನು ಸುಳ್ಳು ಕೇಸ್ ಅನ್ನಬೇಕಾ? ವೈಯಕ್ತಿಕ ಸಮಸ್ಯೆಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನವಾಗಿದ್ದಾಗ ಒಬ್ಬರು ಮಾಡುವ ತಪ್ಪುಗಳನ್ನು ಒಂದಿಡೀ ಸಮುದಾಯದ ತಪ್ಪನ್ನಾಗಿ ಹೇರಿಕೆ ಮಾಡಿ ಇದುವರೆಗೂ ಜರುಗಿರುವಂತಹ ದುರಂತಗಳನ್ನು ಅಲ್ಲಗೆಳೆಯುವುದು ಅಥವಾ ಮುಚ್ಚಿ ಹಾಕೋದು ಅದೆಷ್ಟು ಮಟ್ಟಿಗೆ ಸರಿ? ಟೇಕಿ ಅತುಲ್ ಸುಭಾಷ್ ಅವರ ಆತ್ಮಹತ್ಯೆ ಪ್ರಕರಣವನ್ನು ಸ್ಪೆಸಿಫಿಕ್ ಆಗಿ ತೆಗೆದುಕೊಂಡಾಗ ಅವರ ಮದುವೆಯಾದ 2 ವರ್ಷಗಳಲ್ಲಿ ಅಂದರೆ 2019ರಲ್ಲಿ ಮದುವೆ ಆಗಿರೋದು 9 ಪ್ರಕರಣಗಳು ದಾಖಲಾಗಿವೆ. ಈ ಪೈಕಿ 4 ಪ್ರಕರಣಗಳು ಸೆಕ್ಷನ್ 498A ಅಡಿಯಲ್ಲಿವೆ. ಆ ಪ್ರಕರಣಗಳ ವಿಚಾರಣೆಗಾಗಿ ಸುಭಾಷ್ ತಿಂಗಳಿಗೆ 3 ಬಾರಿ ಉತ್ತರ ಪ್ರದೇಶದ ನ್ಯಾಯಾಲಯಕ್ಕೆ ಹಾಜರಾಗುತ್ತಿದ್ರು ಅಂತ ಮೃತನ ಸಹೋದರ ವಿಕಾಸ್ ಕುಮಾರ್ ಹೇಳಿದ್ದಾರೆ. ಪ್ರತಿ ಬಾರಿ ಹೋದಾಗಲೂ 30,000 ಸ್ವಂತ ಖರ್ಚಿನ ಹೊರತಾಗಿ ಪತ್ನಿಯ ವಕೀಲರಿಗೂ 10,000 ಕೊಡಬೇಕಿತ್ತು ಅಂತ ನೆನಪಿಸಿದ್ದಾರೆ. ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣದಲ್ಲಿ ಮೃತನ ಪತ್ನಿ ನಿಖಿತಾ ಸಿಂಘಾನಿಯಾ, ಅತ್ತೆ ನಿಶಾ ಮತ್ತು ಮೈದುನ ಅನುರಾಗ್ ಅವರನ್ನ ಬೆಂಗಳೂರು ನಗರ ಪೊಲೀಸರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಭಾನುವಾರ ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ದಾರೆ. ಇಲ್ಲಿನ ನ್ಯಾಯಾಲಯ ಅವರಿಗೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಅನುಮತಿ ನೀಡಿದೆ. ಘಟನೆಯ ನಂತರ ತಲೆಮರೆಸಿಕೊಂಡಿದ್ದಂಥ ಈ ಮೂವರು ಇತ್ತೀಚೆಗೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಪ್ರಕರಣ ವಿಚಾರಣೆಗೆ ಬರುವ ಮುನ್ನವೇ ಪೊಲೀಸರು ಅವರನ್ನ ಬಂಧಿಸಿದ್ದಾರೆ. ಮಗನ ಸಾವಿನ ಹೇಳಿಕೆಯ ಪ್ರಕಾರ ಆರೋಪಿಗಳಿಗೆ ಶಿಕ್ಷೆಯಾಗುವವರೆಗೂ ಆಸ್ತಿಯನ್ನು ವಿಸರ್ಜಿಸುವುದಿಲ್ಲ ಅಂತ ಸುಭಾಷ್ನ ತಂದೆ ಹೇಳಿದ್ದಾರೆ. ಮತ್ತೊಂದು ಕಡೆ ಅತುಲ್ ಸುಭಾಷ್ ಪತ್ನಿ ನಿಖಿತಾ ಕೂಡ ಪತಿ ಮತ್ತು ಅತ್ತೆಯ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಸದ್ಯ ಅತುಲ್ ಕೇಸ್ನಲ್ಲಿ ಮಹಿಳೆಯರನ್ನು ದನದಾಹಿಗಳು ಎಂಬಂತೆ ನೋಡಲು ಹೆಣ್ಣು ಗಂಡು ಜಾತಿ ಧರ್ಮ ಎನ್ನದೆ ಎಲ್ಲರ ಒಳಗೆ ಆಳವಾಗಿ ಬೇರಿರುವ ಈ ಪೇಟ್ರಿಯಾರ್ಕಿ ಎಂದರೆ ತಪ್ಪಾಗಲಾರದು. ಪೇಟ್ರಿಯಾರ್ಕಿ ಅನ್ನೋದು ಗಂಡಸರಿಗೆ ಮಾತ್ರ ಸಂಬಂಧಿಸಿದ ಸಮಸ್ಯೆ ಅಲ್ಲ, ಅದು ಹೆಣ್ಣುಗಳಲ್ಲೂ ಬೇರು ಹಿಡಿದು ಬಿಟ್ಟಿರುತ್ತದೆ. ಅದಕ್ಕೆ ಅತ್ತೆಯಂದರು ಸೊಸೆಯರ ಮೇಲೆ ದೌರ್ಜನ್ಯ ಎಸಗೋದು, ಕುಟುಂಬದ ಚೌಕಟ್ಟಿನ ಬಂಧನದೊಳಗೆ ತಮ್ಮ ಇಡೀ ಬದುಕು 4 ಗೋಡೆಗಳ ನಡುವೆ ತ್ಯಾಗದ ಹೆಸರಲ್ಲಿ ಅನುಭವಿಸುವಂತಹ ಸಿಟ್ಟನ್ನ ಅಥವಾ ಸೇಡನ್ನ ತಮ್ಮ ಸೊಸೆಯಂದಿರ ಮೇಲೂ ಕೂಡ ತೀರಿಸಿಕೊಳ್ತಾರೆ. ಹಾಗಿದ್ದಾಗ ಆ ಅತ್ತೆಯಲ್ಲಿರುವುದು ಕೂಡ ಪೇಟ್ರಿಯಾರ್ಕಿಯ ಲಕ್ಷಣವೇ. ಅದು ಸಹ ಅವರಿಗೆ ಗೊತ್ತಿಲ್ಲದಂತೆ ಅವರ ಮೆದುಳಿನಲ್ಲಿ ತುರುಕಲಾಗಿರುವಂತಹ ಒಂದು ಕೆಟ್ಟ ನರೇಟಿವ್. ಹೆಣ್ಣು ಮಕ್ಕಳಿಗೆ ಆರ್ಥಿಕ ಸ್ವಾವಲಂಬನೆಯತ್ತ, ಶಿಕ್ಷಣದತ್ತ ಗಟ್ಟಿಯಾಗಲು ಬಿಟ್ಟಿದ್ರೆ ಇಂದು ಈ ಸಮಾಜದಲ್ಲಿ ಕುಟುಂಬ ವ್ಯವಸ್ಥೆಯ ಆರೋಗ್ಯ ಇಷ್ಟು ಹೀನಾಯ ಮಟ್ಟಕ್ಕೆ ಇಳಿಯುತ್ತಿರಲಿಲ್ಲ. ಪರಸ್ಪರ ಸಂಭ್ರಮಿಸಬೇಕಾದಂತಹ ಗಂಡು ಹೆಣ್ಣುಗಳ ಸಾಂಗತ್ಯ ಈ ಪ್ರಕೃತಿ ಕೊಟ್ಟಿರುವಂತಹ ಅತ್ಯಂತ ಅದ್ಭುತ ಕೊಡುಗೆ. ಆದರೆ ಇಂತಹ ದುರ್ಘಟನೆಗಳು ಪದೇ ಪದೇ ಮರುಕಳಿಸಿದಾಗ ನಾಗರಿಕ ಸಮಾಜ ಎತ್ತ ಸಾಗುತ್ತಿದೆ. ನಮ್ಮ ಮುಂದಿನ ಪೀಳಿಗೆಯ ಸಾಮಾಜಿಕ ವೈಯಕ್ತಿಕ ಭವಿಷ್ಯ ಯಾವ ಅತಂತ್ರ ತೂಗುಯ್ಯಾಲೆಯಲ್ಲಿ ಜೀಕಾಡುತ್ತಿದೆ ಎನ್ನುವುದರ ಬಗ್ಗೆ ಸಂಕಟವಾಗುತ್ತೆ. ಈ ದಿಕ್ಕಿನಲ್ಲಿ ಕೂಲಂಕಷವಾಗಿ ಯೋಚಿಸಿದರೆ ಬೆಲ್ ಹುಕ್ ಅವರ ಮಾತು ಪದೇ ಪದೇ ಮುನ್ನೆಲೆಗೆ ಬರುತ್ತೆ. ಅಧಿಕಾರ ಮತ್ತು ಅಧೀನತೆಗೆ ಒಳಪಡುವ ಯಾವುದೇ ಸಂಬಂಧಗಳು ಪೇಟ್ರಿಯಾರ್ಕಿಯ ಬಹು ಆಘಾತಕಾರಿ ಅಂಶ. ಹೀಗೆ ಅತುಲ್ ಹೆಂಡತಿಯಂತೆ ಅಥವಾ ಇನ್ಯಾರೇ ಆಗಲಿ ತಮ್ಮ ದುರಾಸೆಯಿಂದ ತಮ್ಮ ಗಂಡಂದರಿಗೆ ಮಾನಸಿಕ ಹಿಂಸೆ ಕೊಡುವ, ತಮ್ಮ ಅಂಕಿಗೆ ಸಿಗದ ಕಾರಣಕ್ಕಾಗಿ ಗಂಡನ ಮೇಲೆ ಆರೋಪ ಮಾಡುವ, ಗಂಡಂದರಿಗೆ ಪ್ರತಿನಿತ್ಯ ಹಿಂಸೆ ಕೊಡುವ ಪ್ರತಿ ಹೆಂಡತಿಯರ ಒಳಗೆ ಇರುವುದು ಕೂಡ ಪೇಟ್ರಿಯಾರ್ಕಿಯೇ.